ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ಇವತ್ತಿನ ರೆಸಿಪಿ ಬಂದು ತುಂಬಾ ಚೆನ್ನಾಗಿರುವಂಥದ್ದು, ನಮಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗಿರುವಂಥದ್ದು ಸೊಪ್ಪಿನ ಸಾರು, ಉಪ್ಪು ಸಾರು ಅಂತ ಕರೀತಾರೆ ನಮ್ಮ ಕಡೆ, ಮೈಸೂರು ಕಡೆ ಮಾಡೋವಂಥದ್ದು. ಸೊ ಇವತ್ತು ಅಮ್ಮ ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ರು, ಹಾಗಾಗಿ ಇದೊಂದು ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ. ತುಂಬಾ ಎಳೆ ಸೊಪ್ಪು, ತುಂಬ ಎಲ್ಲ ಮಿಕ್ಸ್ ಇದೆ, ಒಂದೇ ಸೊಪ್ಪಿಲ್ಲ, ಇಲ್ಲಿ ಎಲ್ಲ ಥರದ ಸೊಪ್ಪು ಇದೆ. ಶುರು ಮಾಡೋಣ ಇವಾಗ. ಇಲ್ಲಿ ನಮ್ಮ ಕಡೆ ನಾವು ಇದನ್ನು ಮೈಸೂರು ಕಡೆ ತಡ್ನಿಕಾಳು ಅಂತ ಕರಿತೀವಿ, ಅಲಸಂದೆ ಕಾಳು ಅಂತಲೂ ಕರೀತಾರೆ ಇದನ್ನು ತೊಗೊಂಡಿದ್ದೀನಿ ನಾನು ಒಂದು ಕಪ್ ಅಷ್ಟು ಚಿಕ್ಕದ್ರಲ್ಲಿ. ಅದನ್ನು 2ರಿಂದ 3 ಸಲ ತೊಳ್ಕೊಂಡು ನೀರು ಹಾಕಿ ಅದು ಬೇಯೋಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಬೆಂದಿದೆ. ಇವಾಗ ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿದೆಯಲ್ಲ, ಇಷ್ಟ ಆದರೆ ಸಾಕು. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನು ಇವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀರು ಕಮ್ಮಿ ಇರೋದ್ರಿಂದ ಇನ್ನೊಂದು 2 ಗ್ಲಾಸ್ ಎಕ್ಸ್ಟ್ರಾ ನಾನು ನೀರನ್ನ ದೊಡ್ಡ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಕುದೀತಾ ಇರಬೇಕಾದ್ರೆ ಇದು 2ರಿಂದ 3 ಸಲ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಎಳೆ ಸೊಪ್ಪು ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಬೇಗ ಬೇಯ್ಕೊಳ್ಳುತ್ತೆ. ಸೊಪ್ಪೆ ಅಷ್ಟರೊಳಗಡೆ ನಾವಿಲ್ಲಿ ಒಂದು ಖಾರ ರುಬ್ಕೊಂಬರೋಣ. ಇದನ್ನು ಗೊಡ್ಗಾರ ಅಂತಲೂ ಕರೀತಾರೆ, ಮೈಸೂರು ಕಡೆ ಎಲ್ಲ ಉಪ್ಸಾರು ಖಾರ ಅಂತ ಕರೀತಾರೆ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟನ್ನು ತೊಗೋಬೇಕು. ಇವಾಗ ಹಸಿಮೆಣಸಿನ್ಕಾಯಿನ ತೊಳ್ಕೊಂಡು ಸುಟ್ಕೋಬೇಕು. ಇದನ್ನು ರೊಟ್ಟಿ ತವದಲ್ಲಿ ನಾನಿವಾಗ ನೋಡಿ ಕಮ್ಮಿ ಉರಿ ಮಾಡಿಕೊಂಡು ಸಿಡಿಯುತ್ತೆ ನೋಡ್ಕೊಂಡು ಸುಟ್ಕೋಬೇಕು. ಹಸಿಮೆಣಸಿನ್ಕಾಯಿ ನೀಟಾಗಿ ಸುಟ್ಕೊಂಡು ಆಗಿದೆ ನೋಡಿ. ಇವಾಗ ಉಪ್ಸಾರು ಖಾರ ರುಬ್ಕೊಂಬರೋಣ. ಒಂದು ಚಿಕ್ಕ ಜಾರ್ಗೆ ಸುಟ್ಕೊಂಡಿರೋವಂಥ ಮೆಣಸಿನ್ಕಾಯಿ, ಇವಾಗ ಅದಕ್ಕೆ ಜೀರಿಗೆ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಉಪ್ಪು, ಹುಣಸೆಹಣ್ಣು ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ಜಾಸ್ತಿ ಹಾಕೋಬಾರ್ದು, ರುಬ್ಕೊಂಬರಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ. ನಮಗೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡೋದು. ಮತ್ತು ಇಲ್ಲ ಅದು ಹೆಚ್ಚಿಗೆ ಇದ್ದರೆ ನಮ್ಮ ಹತ್ರ ನಾವು ರೊಟ್ಟಿಗೆ ಹಾಕ್ಕೊಂಡು ನಾವು ತುಪ್ಪದ ಜೊತೆ ನಾವು ಇದನ್ನು ತಿನ್ಬೋದು. ಮತ್ತು ಬಿಸಿ ಅನ್ನಕ್ಕೆ ಈ ಖಾರ ತುಪ್ಪ ಹಾಕ್ಕೊಂಡು ಊಟ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ ಉಪ್ಸಾರು ಖಾರ. ಇವಾಗ ನಾನು ಕಾಳಿಗೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ, ಇವಾಗ ಫುಲ್ ಸಾಫ್ಟಾಗಿದೆ. ಇವಾಗ ಉಪ್ಪು ಕೂಡ ನಾನು ಮೊದಲೇ ಹಾಕಿದ್ದೆ. ಇವಾಗ ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ರುಬ್ಬಕ್ಕೆ ಬೇಕಾಗುತ್ತೆ ನಮಗೆ, ಹಾಗಾಗಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸೊಪ್ಪು ಕಾಳನ್ನು ತೆಗೆದಿಟ್ಕೊಳ್ಳಿ. ನೀವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿದರೆ ಜಾಸ್ತಿ ಸೊಪ್ಪು ಮತ್ತು ಕಾಳನ್ನು ತೆಗೆದಿಟ್ಕೋಬೇಕು, ಸ್ವಲ್ಪ ಮಾಡಿದರೆ ಸ್ವಲ್ಪ ತಗೊಳ್ಳಿ ಅಷ್ಟೇ. ಉಪ್ಸಾರು ಸಾಮಾನ್ಯ ತೆಳು ಇದ್ರೇ ತುಂಬ ರುಚಿಯಾಗಿರೋದು, ಗಟ್ಟಿ ಇರಬಾರ್ದು ತರಕಾರಿ ಸಾಂಬಾರು ಥರ. ಇವಾಗ ಅದನ್ನು ತೆಗೆದಿಟ್ಕೊಂಡಿರುವಂಥ ಸೊಪ್ಪು ಮತ್ತು ಕಾಳಿತ್ತಲ್ಲ ಅದನ್ನು ರುಬ್ಕೊಂಡಿದ್ದೀನಿ. ರುಬ್ಬಾದ್ಮೇಲೆ ಈಗ ಅದರೊಳಗೆ ಜೊತೆಗೇ ಹಾಕ್ತಾಯಿದ್ದೀನಿ ನೋಡಿ. ಅದ್ರ ಜೊತೆಗೆ ನಾವು ರುಬ್ಕೊಂಡಿರೋಂಥ ಉಪ್ಸಾರು ಖಾರ ಇರುತ್ತಲ್ಲ ಮೊದಲೇ, ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಇದರೊಳಗಡೆಗೆ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು ತೆಳು ಎಷ್ಟು ಬೇಕು ನಿಮಗೆ ಅಂತ ಅಂದ್ಬಿಟ್ಟು. ಇದೆಲ್ಲ ಕುದ್ಮೇಲೆ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿದ್ದೀನಿ ನಾನು. ಈ ಸಮಯದಲ್ಲಿ ನೀವು ಉಪ್ಪನ್ನು ಕೂಡ ಕಮ್ಮಿ ಇದ್ದರೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲು ಹಾಕೋತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಅದು ಕುದಿಯೋಷ್ಟ್ರೊಳಗಡೆ ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದಕ್ಕೆ ಬೆಳ್ಳುಳ್ಳಿ, ಈ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಜಜ್ಕೊಂಡಿರುವಂಥದ್ದು 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೆ, ಮತ್ತು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆಗಿದೆ. ಇವಾಗ ಕುದೀತಾ ಇರೋ ಸಾಂಬಾರಿಗೆ ಇದನ್ನು ಸೇರಿಸೋಣ. ಉಪ್ಸಾರು ರೆಡಿಯಾಗಿದೆ. ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.